ಅದ್ಭುತವಾಗಿರೋಂಥ ರೈತರು. ದೇವಸ್ಥಾನ ಅಂದ್ರೆ ತಪ್ಪಾಗ್ಲಾರ್ದು ನೀವು, ಯಾಕಂತ ಹೇಳಿದರೆ ಈ ತೋಟದೊಳಗೆ ಬಂದರೆ ನಿಮ್ಗೆ ಅನಿಸುತ್ತೆ ಇಲ್ಲಿ ಏನೇನು ನಿಮಗೆ ಕಲಿಯೋಕ್ಕಿದೆ ರೈತರು ಅಂತ ಹೇಳಿ. ತುಂಬ ಅದ್ಭುತವಾಗಿ ಇವರು ಕೃಷಿ ಮಾಡಿದ್ದಾರೆ. ಏನೇನಿದೆ ಅವ್ರು ಏನೇನು ಮಾಡಿದ್ದಾರೆ ಇದು ಮಾಡೋಣ. ಇವರು ನಮ್ಮ ಪ್ರಶಾಂತ ಗೈಡೆನ್ಸಲ್ಲಿ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನ ಕೂಡ ಬಳಕೆ ಮಾಡ್ತಿದ್ದಾರೆ. ಸರ್ ನಮಸ್ಕಾರ ಸರ್, ತಮ್ಮ ಹೆಸರು? ಸೊರಬ ತಾಲೂಕು ಇಂಡಿಹಳ್ಳಿ ಚಿಕ್ಕಸ್ವಿ ಗ್ರಾಮ. ಸೊರಬ ತಾಲೂಕು ಚಿಕ್ಕಸ್ವಿ ಗ್ರಾಮ, ಉಳಿವು ಹೋಬಳಿ. ಹಾಂ, ಚಿಕ್ಕಸ್ವಿ ಗ್ರಾಮದಲ್ಲಿ ಚಿಕ್ಕದಾಗಿ ಒಂದು ತೋಟ ಇದೆ ನಮ್ಮದು. ಆ ತೋಟದಲ್ಲಿ ನಾವು ಕೃಷಿ ಮಾಡ್ತಾ ಇದ್ದೀವಿ. ನಮ್ಮ ಸಾಡ್ಲಕೊಪ್ಪದ ಪ್ರಶಾಂತ್ ಅವರು ನಮಗೆ 3 ವರ್ಷದ ಹಿಂದೆ ಸಿಕ್ಕು ಭೇಟಿಯಾಗಿ ನಮ್ಮದೊಂದು ಸಾವಯವ ಗೊಬ್ಬರ ಇದೆ, ಅದನ್ನು ಬಳಸಿ ಅಂತ ಹೇಳಿದರು. ನಾವು ಅದನ್ನು ಬಳಸ್ತಾ ಬಂದಿದ್ದೇವೆ. ನಮ್ಮ ತೋಟದಲ್ಲಿ ಹಳ್ಳು ಉದುರಾಣಿಕೆನಲ್ಲಿದೆ, ಬೂಸ್ಟ್ ರೋಗ ನಿಂತಿದೆ, ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ, ಚೆನ್ನಾಗಿದೆ. ನಾವು ಬೆಳೆಯೋಂಥ ಪದ್ಧತಿ ಭಾಳಷ್ಟು ಗಿಡಗಳನ್ನು ನಾಟಿ ಮಾಡಿದ್ದೇವೆ. ಇತ್ತು ಏಲಕ್ಕಿ ಹಾಕಿದ್ದೇವೆ. ಹೀಗೆ ಸ್ವಲ್ಪ ನೆಟ್ಟಿ ಎಳ್ತಾ ಐತೆ, ಇಷ್ಟು ಹತ್ರ ಹೈಟ್ ಇದೆ. ತೋರಿಸ್ತೇನೆ ನಾನು ನಿಮ್ಗೆ ಅವಾಗಲೇ. ಒಂದು ದ್ರಾಕ್ಷಿ ಬೆಳೆ ಬಿಟ್ಟಿದೆ, ಅದು 3 ವರ್ಷದಿಂದ ಕಾಯಿ ಬಿಡ್ತಾ ಐತಿ. ಕಬ್ಬು ಹಾಕಿದ್ದೇನೆ ರೀ, ಕಬ್ಬು ಚೆನ್ನಾಗಿ ಬರ್ತಾ ಐತಿ. ಲವಂಗ ಸರ್, ಅದು 3 ವರ್ಷ ಆಯ್ತು, ಇನ್ನಿಷ್ಟು ಚೆನ್ನಾಗಿ ಬರ್ತಾ ಐತಿ. ತೆಂಗು ಇದೆ ಸರ್. ತೆಂಗು ಅಂದ್ರೆ ಸಮಗ್ರವಾಗಿ ಒಬ್ಬ ರೈತನ ಮನೆಗೆ ಏನೆಲ್ಲ ಬೇಕು ಹೊರಗಡೆ ಖರೀದಿ ಮಾಡೋದಿಲ್ಲ, ಮನೆಯಲ್ಲ ಬೆಳೀತಾ ಇದೆ ಸರ್. ತುಂಬಾ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ನಿಮ್ಮನ್ನ ನೆಕ್ಸ್ಟ್ ಸಣ್ಣ ಕೈಗಾರಿಕೆ ಒಂದು ಜೇನು ಸಾಕಾಣಿಕೆ ಮಾಡಿದ್ದೇನೆ ಸರ್. ಮತ್ತೆ ನೆಕ್ಸ್ಟ್ ಕಳೆ ನೋಡ್ತಾ ಇರೋಂಥ ತೋಟ ವಿಶೇಷ ಏನು ಅಂದರೆ, ಇವರು ಒಂದು ಸಾಧನೆ ಮಾಡಿರೋಂಥ ಸಾಧಕರು. ಏನು ನೀವು ನೆಕ್ಸ್ಟ್ ಎಲ್ಲ ನೋಡ್ತಾ ಇದ್ದೀರಾ, ಒಂದು ಅದ್ಭುತವಾಗಿ ಕೆಲಸ ಮಾಡಿ. ಚಂದ್ರಣ್ಣರೇ, ನೀವು ವೃತ್ತಿಯಲ್ಲಿ ಟೈಲರ್ ಮಾಡ್ತಾ ಇದ್ದೀರಿ? ಹೌದು ಸರ್. ನಾವು ನಿಮ್ಮದು ಕೋಳಿಗೂಡಲ್ಲಿ ಸಹಿತ ಟೈಲರ್ ಇದನ್ನು ನೋಡಿದ್ದೀವಿ. ದ್ರಾಕ್ಷಿ ಕೂಡ ತಮ್ಮ ತೋಟದಲ್ಲಿ ಇರೋಂಥದ್ದು. ಇಲ್ಲಿ ಅಂತದ್ದು ಸರ್, ಈಗ ಸ್ಟಾರ್ಟ್ ಆಗ್ತಾ ಇದೆ. ಜೇನು ಸಾಕಾಣಿಕೆ ಜೊತೆಗೆ ನೀವು ಬೇರೆ ಬೇರೆ ಯಾವ್ಯಾವುದೆಲ್ಲ ಪ್ಲಾಂಟ್ ಮಾಡಿದ್ದೀರಾ? ನಮಗೆ ಬೇಕಾದಷ್ಟು ಈಗ ಮೋಸಂಬಿ ಹಚ್ಚಿದ್ದೇವೆ. ನೆಕ್ಸ್ಟ್ ನೋಡಿ ಸರ್, ಇದು ಉತ್ತುತ್ತಿ ನಾನು ಸ್ವಂತ ತಯಾರು ಮಾಡಿ ಎಬ್ಸಿದ್ದೇನೆ. ಬೀಜನ ನಾನು ಸ್ವಂತ ಎಬ್ಸಿದ್ದೇನೆ. ಈಗೆಲ್ಲ ಪ್ಲಾಂಟ್ ಹಾಕಾಕಿದೆ. ದೊಡ್ಡ 2 ಸಸಿ. ಇನ್ನು ದ್ರಾಕ್ಷಿ ಆ ಕಡೆಗೆ ದ್ರಾಕ್ಷಿ ತಿಂದಿದ್ದೇವೆ, ಹಣ್ಣು ಕರೆ ಕಪ್ಪು ದ್ರಾಕ್ಷಿ. ಈಗ ಸ್ಟಾರ್ಟ್ ಅದ್ಭುತವಾಗಿ ಮಾಡ್ಕೊಂಡಿದ್ದೀರಿ ಸರ್. ಈಗ ಕಾಯಿ ಬಿಟ್ಟಿದ್ದೀನಿ ದಾಳಿಂಬೆ ನೋಡಿ. ಇದು ಜಾಸ್ತಿ ಮಳೆ ಅಂತಾರೆ ಮಲೆನಾಡು ಅಂತ. ಆ ಕಡೆ ಮೋಸಂಬಿ ಇದೆ ಸರ್, ದೊಡ್ಡ ಮರನೇ ಇದೆ. ಸರ್ ಮೋಸಂಬಿ ನೋಡಿ ಸರ್, ಅದು ಹೋದ ವರ್ಷ 500 ಕಾಯಿ ಹಿಡ್ದಿತ್ತು ಸರ್. ಇದು ಲವಂಗ ಅದು ಇನ್ನೊಂದು ಸಸಿ ಇದೆ ಸರ್. ಅಲ್ಲಿ ಹಲಸಿದೆ. ಮುಖ್ಯವಾಗಿ ರೈತಾಪಿ ಕುಟುಂಬಕ್ಕೆ ಈ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನ ಬಳಕೆ ಬಗ್ಗೆ ಏನು ಹೇಳ್ತೀರಾ ನೀವು? ನಾವು ಬಳಸಿದ ತಕ್ಕಾಗ ಎಲ್ಲ ಚೆನ್ನಾಗಿ ಬಂದಿದೆ ಸರ್. ಇದಕ್ಕಿಂತ ಹೆಚ್ಚಿಗೆ ರೈತರು ನಮ್ಮನ್ನು ನೋಡಿ ಚೆನ್ನಾಗಿ ಬೆಳೀಲಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಭಾಳ ಹೆಮ್ಮೆ ಸರ್. ನಾನು ಕಳೆದ ಇವ್ರು ನಮ್ಮ ಪ್ರಶಾಂತ್ ಅವರು ಅಷ್ಟು ಅದ್ಭುತವಾಗಿ ನಿಮಗೆ ಇದು ಮಾಡಿ ಇವತ್ತು ಕರೆದಿದ್ರು ನನಗೂ ಕೂಡ. ನಿಮ್ಮದು ಯಾವ ರೂಟಲ್ಲಿ ಬರುತ್ತೆ, ನಿಮ್ಮ ಜಮೀನಿಗೆ ಬರಬೇಕಾದ್ರೆ ದಾರಿ ಹೇಳಿ ಸರ್. ಸೊರಳಕೊಪ್ಪ ಸಾಗರ ರೋಡ್ ಸರ್ ನಮ್ಮದು. ಸೊರಳಕೊಪ್ಪದಿಂದ ಸಾಗರ ಹೋಗಲ್ಲಿ ಬಲಭಾಗದಾಗ ಬರುತ್ತೆ, ಸಾಗರದಿಂದ ಬರುವಾಗ ಎಡಭಾಗದಾಗ ಕವಡಿ ಬಸ್ ಸ್ಟ್ಯಾಂಡ್ ಹತ್ರನೇ ಮೇನ್ ರೋಡಿಗೆ ಟಚ್ ಇದೆ ಸರ್. ಅದ್ಭುತ ಸರ್. ಈಗೆಲ್ಲ ಬಂದಿರೋ ಹಿಂಗಾರ ನೋಡಿದರೆ ಇದೆಷ್ಟು ಗಿಡ ಇದೆ? 500 ಗಿಡ ಇದೆ. ಕಡಿಮೆ ಅಂದ್ರೆ 110 ಮೇಲೆ ಹೋಗುತ್ತೆ. ಯಾಕೆಂತ ಹೇಳಿದ್ರೆ ಈ ಸರಿ ಅದೇನು ಸಣ್ಣ ಪುಟ್ಟ ಇಲ್ಲ, ಹಿಂಗಾರುಗಳೆಲ್ಲ ಬಂದಿರೋದು ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತದೆ. ಆಗಲಿ ಸರ್, ನಿಮ್ಮದೊಂದು ಕೃಷಿ, ಒಂದು ಸಮಗ್ರ ಕೃಷಿಯಲ್ಲಿ ಬಂದಿರೋಂಥ ರೈತರಿಗೆ ಬರೋಂಥ ರೈತರಿಗೆ ಮಾರ್ಗದರ್ಶನ ಮಾಡಿ. ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳ್ಬೋದಾ? 9611978865. ಆಗಲಿ ಸರ್, ಒಳ್ಳೇದಾಗಲಿ ಸರ್. ಧನ್ಯವಾದ ತಮಗೆ.